ಇನ್ನು ಬೆಂಗಳೂರಿನಲ್ಲಿ ಅನಧಿಕೃತ ಲೋಡ್ ಶೆಡ್ಡಿಂಗ್. ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ ಬೆಂಗಳೂರಿಗರು. ಅದು ಮಳೆಗಾಲದಲ್ಲೇ ನಿಮಗೆ ಅನಧಿಕೃತ ಲೋಡ್ ಶೆಡ್ಡಿಂಗ್. ವಿದ್ಯುತ್ ವ್ಯತ್ಯಯವಾಗ್ತಾ ಇದೆ. ಬೆಸ್ಕಾಂ ಕಚೇರಿ ಎದುರು ಈಗ ಹೋರಾಟ ನಡೀತಾ ಇದೆ. ಬೆಸ್ಕಾಂ ಫ್ಯಾಕ್ಟರಿ ಮಾಲೀಕರಿಂದ ಉದ್ಯೋಗಿಗಳಿಂದ ಗಲಾಟೆ ಆಗ್ತಾ ಇದೆ. ಸುಂಕದಕಟ್ಟೆ ಬೆಸ್ಕಾಂ ಕಚೇರಿ ಎದುರು ಪ್ರೊಟೆಸ್ಟನ್ನು ಮಾಡಿದ್ದಾರೆ ಇವರೆಲ್ಲರೂ ಕೂಡ. 30ಕ್ಕೂ ಹೆಚ್ಚು ಫ್ಯಾಕ್ಟರಿ ಮಾಲೀಕರು ಉದ್ಯೋಗಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬೇಸಿಗೆಯ ಮಧ್ಯಭಾಗದಲ್ಲಿ ಲೋಡ್ ಶೆಡ್ಡಿಂಗ್ ಆದರೆ ಅದೊಂಥರ. ಈ ಸರ್ತಿ ಹಂಗೆ ನೋಡೋಕೆ ಹೋದರೆ ಅದ್ಭುತವಾದ ಮಳೆಯಾಗಿದೆ, ಡ್ಯಾಮ್ಗಳೆಲ್ಲ ತುಂಬಿದೆ. ಆದರೂ ಬೆಂಗಳೂರಿನಲ್ಲಿ ಅನಧಿಕೃತ ಲೋಡ್ ಶೆಡ್ಡಿಂಗ್ ಯಾಕೆ ಅಂತ ಇವ್ರ ಪ್ರಶ್ನೆ. ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇವಾಗ ಬೆಸ್ಕಾಂ ಅವರು ಈ ಅನಧಿಕೃತ ಲೋಡ್ ಶೆಡ್ಡಿಂಗ್ಗೆ ಏನು ಕಾರಣ ಕೊಡ್ತಾ ಇದ್ದಾರೆ ಅಂತ? ಅರವಿಂದ್, ಈ ರೀತಿ ವಿದ್ಯುತ್ ವ್ಯತ್ಯಯ ಆಗ್ತಾ ಇರೋ ಬಗ್ಗೆ ವಿಧೇಯ ಆಗ್ತಾ ಇದೆ. ಅದನ್ನು ಲೋಡ್ ಶೆಡ್ಡಿಂಗ್ ಅಂತೇಳಿ ಬೆಸ್ಕಾಂ ಅಧಿಕೃತವಾಗಿ ಹೇಳಿಲ್ಲ. ಆದರೆ ಜನರೇ ಇದನ್ನು ಅನಧಿಕೃತವಾಗಿ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರದ ವಿರುದ್ಧ ಬೆಸ್ಕಾಂ ವಿರುದ್ಧ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಬೆಸ್ಕಾಂನ ಕೆಲಸ ಕಾರ್ಯಗಳು ಕಾಮಗಾರಿಗಳು ಇದ್ದಂಥ ಸಂದರ್ಭದಲ್ಲಿ ಬೆಸ್ಕಾಮೇನೆ ಈ ರೀತಿ ವಿದ್ಯುತ್ ವ್ಯತ್ಯಯ ಆಗುತ್ತೆ ಅಂತೇಳಿ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಆದರೆ ಈ ಸುಂಕದಕಟ್ಟೆ ಭಾಗದಲ್ಲಿ ಒಂದು ದಿನದಲ್ಲಿ 3 ಗಂಟೆ 4 ಗಂಟೆಗಳ ಕಾಲ ಕರೆಂಟನ್ನು ತೆಗಿತಾ ಇದ್ದಾರೆ. ಈ ಕರೆಂಟ್ ತೆಗೆಯೋದ್ರಿಂದಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೈಗಾರಿಕಾ ಪ್ರದೇಶ ಫ್ಯಾಕ್ಟ್ರಿಗಳೇನಿದೆ ಆ ಫ್ಯಾಕ್ಟ್ರಿಗಳಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ. 30ಕ್ಕೂ ಹೆಚ್ಚು ಫ್ಯಾಕ್ಟರಿಯ ಮಾಲೀಕರು ಮತ್ತು ಉದ್ಯೋಗಿಗಳು ಸುಂಕದಕಟ್ಟೆಯ ಬೆಸ್ಕಾಂ ಕಚೇರಿಗೆ ಭೇಟಿ ಕೊಟ್ಟು ಯಾಕೆ ಕರೆಂಟನ್ನು ತೆಗಿತಾ ಇದ್ದಾರೆ, 1 ಗಂಟೆ ಅಂತ ಹೇಳಿ 3-4 ಗಂಟೆಗಳ ಕಾಲ ಪ್ರತಿದಿನ ವಿದ್ಯುತ್ತನ್ನು ತೆಗೆದ್ರೆ ನಾವು ಹೇಗೆ ಕೆಲಸವನ್ನು ನಿರ್ವಹಿಸಬೇಕು, ಯಾವ ರೀತಿಯಾಗಿ ನಾವು ಕೆಲಸ ಕಾರ್ಯ ತೊಡಗಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಕ್ಕೆ ಸರ್ಕಾರ ಇಂಧನ ಇಲಾಖೆ ಉತ್ತರವನ್ನು ಕೊಡಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಇದೇ ರೀತಿಯಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ವಿದ್ಯುತ್ತನ್ನು ತೆಗಿತಾ ಇದ್ದಾರೆ. ಇದಕ್ಕೆ ಸ್ಪಷ್ಟವಾದ ಕಾರಣವನ್ನು ಕೊಟ್ಟು ಜನರ ಮುಂದೆ ಇಡಬೇಕಾಗುತ್ತೆ. ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಪ್ರಾಪರ್ ಟೈಮ್